ಹೇ ಗಾಯ್ಸ್, ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಎಸ್ ಗಾಯ್ಸ್, ಐ ಆಮ್ ರಿಯಲಿ ಸಾರಿ ದಟ್ ನಾನು ಸುಮಾರು ದಿನದಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಬಿಕಾಸ್ ನಾನು ಟ್ರಾವೆಲಿಂಗಲ್ಲಿದ್ದೆ, ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ರಿ, ನೀವು ವೀಡಿಯೋಸ್ನ ಹಾಕಿ ಮ್ಯಾಮ್ ಅಂತ. ಎಸ್, ನೌ ಐ ಆಮ್ ಡೂಯಿಂಗ್ ವೀಡಿಯೋಸ್ ಫಾರ್ ಯು ಆಲ್. ಆ್ಯಂಡ್ ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಸೊ ಗೈಸ್, ನಾನು ಇಲ್ಲಿ 2 ಪೈಲ್ಗಳನ್ನ ಇಟ್ಟಿದ್ದೀನಿ. ಐ ಮೀನ್ 2 ಕ್ರಿಸ್ಟಲ್ ಸ್ಟೋನ್ಸ್ನ ಇಟ್ಟಿದ್ದೀನಿ. ಸೊ ಒಂದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್, ಪಿಂಕ್ ಸ್ಟೋನ್ ಅಂತ ನೀವು ತಗೊಳ್ಳಿ. ಆ್ಯಂಡ್ ಅನದರ್ ಒನ್ ಈಸ್ ಗ್ರೀನ್ ಅಪಟೈಟ್. ಓಕೆ, ಸೊ ಗ್ರೀನ್ ಸ್ಟೋನ್ ಅಂತ ತಗೊಳ್ಳಿ. ಈ ಎರಡರಲ್ಲಿ ಯಾವ ಒಂದು ಪೈಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಪರ್ಸನ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಸೊ ದಟ್ ನಿಮಗೆ ಅಕ್ಯುರೇಟಾಗಿ ರೆಸೊನೇಟ್ ಆಗುತ್ತೆ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಜೊತೆಗೇನೆ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಅವರಿಗೋಸ್ಕರ ನಾನು ಏಂಜಲ್ ಮೆಸೇಜಸ್ನ ನಿಮಗಾಗಿ ಏಂಜಲ್ಸ್ ಏನೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ. ಓಕೆ, ಹೋಪ್ ನೀವು ಸ್ಟೋನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೇ ಪೈಲ್ ನಂಬರ್ 1, ಯಾರೆಲ್ಲ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ಯಾರೆಲ್ಲ ಪಿಂಕ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಫೀಲಿಂಗ್ಸ್ ಏನೆಲ್ಲ ಇದೆ ಅಂತ ನೋಡೋಣ. ಓಕೆ, ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ಯಾವುದೇ ಒಂದು ಸಾಂಗ್ಸ್ನ ಕೇಳ್ತಾ ಇದ್ರೂ ಆ ಸಾಂಗಲ್ಲಿ ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಐ ವಾಂಟ್ ಟು ಡೇಟ್ ಯು ಬಟ್ ಐ ಡೋಂಟ್ ನೋ ಹೌ ಟು ಅಪ್ರೋಚ್. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಡೇಟ್ ಮಾಡಬೇಕು ಅಂತ ಇದ್ದಾರೆ, ಬಟ್ ಅವ್ರಿಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿ ನಿಮ್ಮ ಕ್ರಶ್ ಆಗಿರ್ಬೋದು ಇವರು. ಓಕೆ, ಸೊ ನೀವು ಏನಾದರೂ ಇನ್ನೂ ಸಿಂಗಲ್ ಆಗಿದ್ದೀರಾ, ನಿಮ್ಮ ಕ್ರಶ್ ನಿಮ್ಮನ್ನು ಪ್ರಪೋಸ್ ಮಾಡಲಿ, ಅವ್ರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಲಿ ಅಂತ ಹೇಳ್ತಾ ಇದ್ದರೆ ಡೆಫಿನೆಟ್ಲಿ ಈ ಮೆಸೇಜ್ ನಿಮಗೆ ಅಂತ ಹೇಳ್ತೀನಿ. ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಡೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಐ ಆಮ್ ಲರ್ನಿಂಗ್ ಅ ವ್ಯಾಲ್ಯೂಬಲ್ ಸೋಲ್ ಲೆಸನ್ಸ್ ರೈಟ್ ನೌ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಅವರು ಸ್ಪಿರಿಚುವಲ್ ಜರ್ನಿಯನ್ನು ಶುರು ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ಒಳ್ಳೆ ವ್ಯಾಲ್ಯೂಬಲ್ ಥಿಂಗ್ಸ್ನ ಇನ್ನು ಅವ್ರಿಗೆ ಯಾವ ರೀತಿ ಹೀಲ್ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿನ್ನೂ ಲೆಸನ್ಸ್ನ ಕಲಿತಾ ಇದ್ದಾರೆ, ಹೊಸ ಲೆಸನ್ಸ್ನ ಕಲಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಒಂದು ಕೋಪ, ಏನೆಲ್ಲ ಕೋಪ ಇರುತ್ತೆ, ಏನೆಲ್ಲ ಸ್ಟ್ರೆಸ್ ಇರುತ್ತೆ, ಅದೆಲ್ಲವೂ ಕರಗಿ ಹೋಗುತ್ತೆ ಯಾವಾಗ ಅವರು ನಿಮ್ಮನ್ನು ನೋಡ್ತಾರೆ. ಅವ್ರು ಯಾವಾಗ ನಿಮ್ಮನ್ನು ನೋಡ್ತಾರೆ, ಯಾವಾಗ ಮೀಟ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ಟೆನ್ಷನಲ್ಲಿ ಇದ್ದಾಗ ನೀವೇನಾದರೂ ಕಾಲ್ ಮಾಡಿಬಿಟ್ರೆ ಅವರ ಕೋಪ ಅನ್ನೋದು ಕರಗಿ ಹೋಗ್ಬಿಡುತ್ತೆ, ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ವಾನ ಬಿ ವಿತ್ ಯು. ಎಸ್, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಯಾವಾಗಲೂ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ. ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನೌ. ಎಸ್, ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನೌ. ಆಗಲೇ ಹೇಳಿದೆ ನಾನು, ಅವರು ವ್ಯಾಲ್ಯೂಬಲ್ ಲೆಸನ್ಸ್ನ ಕಲಿತಾ ಇದ್ದಾರೆ ಅಂತ. ಸೊ ಅವ್ರಿಗೆ ಹೀಲ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಅವರ ಒಂದು ಕೆರಿಯರ್ ಓರಿಯೆಂಟೆಡ್ ಇರೋ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲವೂ ಸ್ಟಕ್ ಆಗಿರ್ಬೋದು. ಅಥವಾ ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಅವ್ರೂ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಸ್ಟಿಲ್ ಅವರು ನಿಮ್ಮನ್ನು ಮರೆಯಬೇಕು ಅಂತಲೇ, ಅಥವಾ ನಿಮಗೆ ಹರ್ಟ್ ಮಾಡಿರೋ ಕಾರಣಕ್ಕೋಸ್ಕರ ಅವರು ಅದನ್ನು ಹೀಲ್ ಮಾಡ್ಕೋಬೇಕು ಅಂತಲೂ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಸೊ ಕಾಲಿಂಗ್ ಯು, ಟೆಕ್ಸ್ಟಿಂಗ್ ಯು ವೆರಿ ಸೂನ್ ಅಂತ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಆಗಲೇ ಹೇಳಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು ನೀವು ಇಲ್ಲಿ ಕೆಲವರು. ಸೊ ನಿಮ್ಮ ಪರ್ಸನ್ಗೋಸ್ಕರ ನೀವೇನಾದರೂ ಕಾಲ್ ಮೆಸೇಜ್ ವೇಟ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಅವ್ರು ಕಾಲ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ,
ಇಟ್ಸ್ ನಾಟ್ ದಟ್ ರೈಟ್ ಟೈಮ್, ಸೊ ಪ್ಲೀಸ್ ವೇಟ್. ಇಲ್ಲಿ ಕೆಲವ್ರಿಗೆ ಇಟ್ಸ್ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್, ಬಿಕಾಸ್ ಇಲ್ಲೆಲ್ಲೋ ಒಂದು ಕಡೆ ನೀವೇನಾದರೂ ನಿಮ್ಮ ಪರ್ಸನ್ ಅವ್ರಿಗೆ ಯಾವುದಾದ್ರ ಬಗ್ಗೆ ಕಮಿಟ್ಮೆಂಟ್ಸ್ನ ಕೇಳ್ತಾ ಇದ್ದರೆ, ಮ್ಯಾರೇಜ್ ಕಮಿಟ್ಮೆಂಟ್ಸ್ ಕೇಳ್ತಾ ಇದ್ದರೆ, ಸಮಥಿಂಗ್ ಏನೋ ಕೇಳ್ತಾ ಇದ್ದರೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ, ಇದೊಂದು ರೈಟ್ ಟೈಮ್ ಅಲ್ಲ, ವೇಟ್ ಮಾಡುವಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ವೆನ್ ಐ ಡೋಂಟ್ ಇವನ್ ವಾಂಟ್ ಟು ಸ್ಮೈಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ನಗಬೇಕು ಅಂತಲೂ ಅಂದ್ಕೊಳ್ತಾ ಇರಲ್ಲ, ಬಟ್ ಸ್ಟಿಲ್ ನೀವು ಅವ್ರನ್ನ ನಗಿಸ್ತೀರಾ. ತುಂಬ ಸ್ಯಾಡ್ ಫೀಲ್ ಇರ್ತಾರೆ, ಆ ಟೈಮಲ್ಲಿ ನೀವು ಹೋಗಿ ಅವ್ರನ್ನ ನಗಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಡಬಲ್ ಕನ್ಫರ್ಮೇಷನ್, ಯು ಮೇಕ್ ಮೈ ಹಾರ್ಟ್ ಸ್ಮೈಲ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆಗಿದ್ದಾಗ ತುಂಬಾ ನಗ್ತಾ ಇದ್ರಿ ಅಂತ ಕಾಣಿಸುತ್ತೆ. ನೀವಿಬ್ಬರು ಒಳ್ಳೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ ಅಂತ ಹೇಳಬಹುದು. ತುಂಬ ಇಬ್ಬರು ಖುಷಿಯಾಗಿರ್ತಿದ್ರಿ ಅಂತ ಕಾಣಿಸುತ್ತೆ. ನಿಮ್ಮಿಬ್ಬರ ನಿಮ್ಮಿಬ್ಬರ ಒಂದು ಕಂಪನಿಯನ್ನು ನೀವು ಎಂಜಾಯ್ ಮಾಡ್ತಿದ್ರಿ ಅಂತ ಹೇಳಬಹುದು. ಯು ಕಂಟ್ರೋಲ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಅವರ ಹಾರ್ಟ್ನ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಸೊ ಸ್ವೀಟ್. ಆ್ಯಂಡ್ ನೆಕ್ಸ್ಟ್ ನೋಡೋಣ. ಐ ವಾಂಟ್ ಗೋ ಲಾಂಗ್ ಡ್ರೈವ್ ವಿತ್ ಯು. ಅಗೇನ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಡೇಟ್ ಮಾಡಬೇಕು ಅಂತಿದ್ದಾರೆ, ಲಾಂಗ್ ಡ್ರೈವ್ ಹೋಗಬೇಕು ಅಂತಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆಲ್ಲೋ ಒಂದು ಕಡೆ ನೀವೆಲ್ಲಿ ನೋ ಅಂದ್ಬಿಡ್ತೀರಾ ಅನ್ನೋ ಒಂದು ಭಯ ಕಾಡ್ತಾ ಇರಬಹುದು. ಸೊ ಇಲ್ಲಿ ಯಾರಾದರೂ ಕ್ರಶ್ ಇದ್ದರೆ ಅಥವಾ ಸಿಂಗಲ್ ಆಗಿದ್ದರೆ, ಇನ್ನು ಒನ್ ಸೈಡೆಡ್ ಲವ್ ಇದ್ದರೆ, ಡೆಫಿನೆಟ್ಲಿ ನಿಮ್ಗೇನಾದರೂ ಫೀಲಿಂಗ್ಸ್ ಇದೇ ಥರ ಸೇಮ್ ಫೀಲಿಂಗ್ ಆಗ್ತಾ ಇದ್ದರೆ ನಿಮಗೂ ಡೆಫಿನೆಟ್ಲಿ ಹೋಗಿ ನೀವೇ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಲಿಸ್ನಿಂಗ್ ಮ್ಯೂಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಹುಶಃ ನೀವೆಲ್ಲೋ ಸಿಂಗರ್ ಇರಬಹುದು, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ಫೇವ್ರೆಟ್ ಸಾಂಗ್ನ ನಿಮ್ಮ ಪರ್ಸನ್ ಹೇಳಿರಬಹುದು. ಅದೇ ಸಾಂಗ್ಸ್ನ ಕೇಳ್ತಾ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಅವರ ಕಾರ್ಮಿಕ್ ರಿಲೇಷನ್ ಕನೆಕ್ಷನ್ ಇದೆ ಇಲ್ಲಿ. ಓಕೆ, ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರ್ಬೋದು, ಆಗಲೇ ಹೇಳಿದೆ ನಿಮ್ಮ ಎಕ್ಸ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಆಲ್ರೆಡಿ ನಿಮ್ಮದು ಬ್ರೇಕಪ್ ಆಗಿದೆ. ಸ್ಟಿಲ್ ನೀವು ಇಲ್ಲಿ ಮತ್ತೆ ರಿಯೂನಿಯನ್ ಆಗುತ್ತಾ ಅಥವಾ ಮತ್ತೆ ಕಾಲ್ ಮೆಸೇಜಸ್ ಈ ಥರ ಬರುತ್ತಾ ಅಂತ ನೀವು ನೋಡ್ತಾ ಇದ್ದರೆ, ಡೆಫಿನೆಟ್ಲಿ ಅವರೇ ಕಾಲ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಓಕೆ, ಸೊ ವೇಟ್ ಮಾಡಿ ಗಾಯ್ಸ್. ನೆಕ್ಸ್ಟ್ ನೋಡೋಣ ಏನೆಲ್ಲ ನಿಮಗೆ ಏಂಜಲ್ಸ್ ಏನೆಲ್ಲ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್, ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಆಗಿರೋದ್ರಿಂದ ನೀವಿಬ್ಬರು ಸದ್ಯಕ್ಕೆ ಮಾತು ಬಿಟ್ಟಿದ್ದೀರಾ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ. ನೀವೇ ಒಂದು ಸ್ಟೆಪ್ನ ಮುಂದೆ ಇಟ್ಟು ನೀವೇ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡಿ, ಹೀಗೀಗಿದೆ ಹೀಗೀಗಿಲ್ಲ ಸಿಚುವೇಶನ್ನು. ಸೊ ಅದೇ ಕಾರಣಕ್ಕೋಸ್ಕರ ನಮ್ಮಿಬ್ರಿಗೂ ಈ ಥರ ಜಗಳ ಆಯಿತು, ಈ ಥರ ಸಿಚುವೇಶನ್ ಇದೆ ಅಂತ ಅರ್ಥ ಮಾಡಿಸಿ, ಸೊ ದಟ್ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಗೈಸ್, ಯಾವುದೇ ಒಂದು ಕೆಲಸನಾದರೂ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂ ನಾವು ಯಾವ ರೀತಿ ಮಾತಾಡಿ ಅದನ್ನು ಸಾಲ್ವ್ ಮಾಡ್ಕೊಳ್ತೀವಿ, ಯಾವ ರೀತಿ ಆ ಪರ್ಸನ್ಗೆ ಅರ್ಥ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಿಲೇಷನ್ಶಿಪ್ ಹೋಗುತ್ತೆ. ಸೊ ದಟ್ ಪ್ಲೀಸ್ ಆದಷ್ಟು ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಅನ್ನೋದನ್ನು ಮಾಡಿ, ಕರೆಕ್ಟಾಗಿ ಈ ಥರ ಇದೆ, ಈ ಥರ ಸಿಚುವೇಶನ್ ಇತ್ತು, ಅದಕ್ಕೆ ಹೀಗಾಗಿದೆ ಅಂತ ವಾಟ್ ಎವರ್ ದ ಸಿಚುವೇಶನ್ ಈಸ್, ಬಟ್ ಅದನ್ನು ನೀವು ಕಮ್ಯುನಿಕೇಟ್ ಮಾಡಿ. ಸೊ ದಟ್ ನಿಮ್ಮ ರಿಲೇಷನ್ಶಿಪ್ ಮತ್ತೆ ಒಂದು ನ್ಯೂ ಬಿಗ್ನಿಂಗ್ ಅನ್ನೋದನ್ನು ತಗೊಳುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇದಾಗಿತ್ತು ಫೈಲ್ ನಂಬರ್ 1. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ಯಾರೆಲ್ಲ ಗ್ರೀನ್ ಅಪ್ಟೈಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಗ್ರೀನ್ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅವರಿಗೆಲ್ಲ ನಿಮ್ಮ ಪರ್ಸನ್ ಅವ್ರ ಸೀಕ್ರೆಟ್ ಲವ್ ನೋಟ್ಸ್ ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ. ಓಕೆ, ವೆಲ್, ಫಸ್ಟ್ ಮೆಸೇಜ್, ವಿ ಆರ್ ಪರ್ಫೆಕ್ಟ್ ಮ್ಯಾಚ್. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್, ಪರ್ಫೆಕ್ಟ್ ಮ್ಯಾಚ್ ಅಂತ. ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಕೂಡ ಇರಬಹುದು. ಸೊ ನಾವಿಬ್ಬರು ಸೋಲ್ಮೇಟ್ ಅಂತಲೂ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್, ನೀಡ್ ಯು ನೌ. ನೀನು ನನಗೆ ಇದು ಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀಡ್ ಯು ನೌ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ, ಐ ವಾಂಟ್ ಟು ಮ್ಯಾರಿ ಯು ಒನ್ ಡೇ ಆ್ಯಂಡ್ ಐ ಡೋಂಟ್ ನೋ ಇಫ್ ದಟ್ ವಿಲ್ ಹ್ಯಾಪನ್. ನಿಮ್ಮ ಪರ್ಸನ್ ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ತುಂಬ ಡೌಟ್ ಪಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಕಾನ್ಫಿಡೆಂಟ್ ಇಲ್ಲ, ಅವರು ಮದುವೆ ಆಗುತ್ತಾ ಇಲ್ವಾ, ಅದಾಗುತ್ತಾ ಇಲ್ವಾ ಅಂತ ಕನ್ಫ್ಯೂಷನ್ಸಲ್ಲಿದ್ದಾರೆ. ಬಟ್ ಅವರು ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮದುವೆ ಆಗಬೇಕು ಅಂತಲೇ ಅಂದ್ಕೊಳ್ತಾ ಇರೋದು. ಬಟ್ ಎಲ್ಲೋ ಒಂದು ಕಡೆ
ಬಹುಶಃ ಅವ್ರ ಮನೇಲಿ ಒಪ್ತಾರಾ ಇಲ್ವಾ, ಅಥವಾ ನಿಮ್ಮ ಮನೇಲಿ ಒಪ್ತಾರಾ ಇಲ್ವಾ, ಅಥವಾ ನಮ್ಮಿಬ್ಬರ ರಿಲಿಜಿಯಸ್ ವೈಸ್ ಸಪ್ರೇಟ್ ಬೇರೆ ಬೇರೆ ಇರಬಹುದು. ಹಾಗಾಗಿ ಈ ಒಂದು ಮದುವೆ ಆಗುತ್ತಾ ಇಲ್ವಾ, ಅಥವಾ ನನ್ನ ಕೆರಿಯರ್ ಇನ್ನೂ ಸೆಟಲ್ ಆಗಿಲ್ಲ, ಅದಕ್ಕೋಸ್ಕರ ಸಮ್ ಇಶ್ಯೂಸ್, ಏನೇನೋ ತಲೆಯಲ್ಲಿ ಓಡ್ತಾ ಇದೆ, ಸಮ್ ನೆಗೆಟಿವ್ ಥಾಟ್ಸ್ ಅವ್ರ ತಲೆಯಲ್ಲಿ ಇರೋದ್ರಿಂದ ನಮ್ಮ ಮದುವೆ ಆಗುತ್ತಾ ಇಲ್ಲ ಅನ್ನೋ ಡೌಟಲ್ಲಿ ಇದ್ದಾರೆ ಅವರು. ಸೊ ಹಾಗೇನಾದರೂ ಇದ್ದರೆ ನೀವು ನಿಮ್ಮ ಪರ್ಸನ್ಗೆ ಹೇಳಿ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಅನ್ನೋದನ್ನು ಕೊಡಿ. ಡೆಫಿನೆಟ್ಲಿ ನಮ್ಮಿಬ್ಬರ ಮದುವೆ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಕ್ಲಾರಿಫೈ ಮಾಡಿ. ಓಕೆ, ಸೊ ದಟ್ ಅವ್ರ ಕನ್ಫ್ಯೂಷನ್ ದೂರ ಆಗಬಹುದು. ಓಕೆ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜ್. ಇಲ್ಲಿ ಕೆಲವರು ನೀವು ನಿಮ್ಮ ಪರ್ಸನ್ ಅವ್ರಿಗೆ ತುಂಬ ದಿನದಿಂದ ಕಾಲ್ ಅಥವಾ ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಕಾಲ್ ದೆಮ್ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ವಾವ್, ನಿಮ್ಮ ಪರ್ಸನ್ ನಿಮ್ಮ ಕೈಗಳನ್ನ ಹಿಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್ ಆರ್ ಕ್ವೀನ್, ವೈಸ್ ವರ್ಸ ತೊಗೊಳ್ಳಿ. ಕಿಂಗ್ ಹುಡುಗರು ನೋಡ್ತಾ ಇದ್ದರೆ ಕ್ವೀನ್ ಅಂತ ತೊಗೊಳ್ಳಿ, ಹುಡುಗಿರು ನೋಡ್ತಾ ಇದ್ದರೆ ಕಿಂಗ್ ಅಂತ ತೊಗೊಳ್ಳಿ. ಓಕೆ, ಸೊ ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್ ಆರ್ ಕ್ವೀನ್ ಅಂತ ಬರ್ತಾ ಇದೆ. ಸೊ ಅವರು ನಿಮ್ಮನ್ನು ರಾಣಿ ಥರನೇ ಫೀಲ್ ಮಾಡ್ತಾ ಇದ್ದಾರೆ ಅಥವಾ ರಾಜನ ಥರನೇ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ವಾವ್, ವಿಲ್ ಯು ಮ್ಯಾರಿ ಮೀ ಅಂತ ಬರ್ತಾ ಇದೆ ಗೈಸ್. ಎಸ್, ವಿಲ್ ಯು ಮ್ಯಾರಿ ಮೀ ಅಂತ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ವಿಲ್ ಯು ಮ್ಯಾರಿ ಮೀ ಅನ್ನೋ ಒಂದು ಇದು ಪ್ರಪೋಸಲ್ನ, ಮ್ಯಾರೇಜ್ ಪ್ರಪೋಸಲ್ಸ್ನ ಕೊಡಬಹುದು. ಓಕೆ, ಸೋನ್ ಅವರು ಮ್ಯಾರೇಜ್ ಕಮಿಟ್ಮೆಂಟ್ನ ನಿಮ್ಮ ಹತ್ರಕ್ಕೆ, ಮದುವೆ ಪ್ರಸ್ತಾಪವನ್ನು ತಂದಿಡಬಹುದು ನಿಮ್ಮ ಮುಂದೆ. ಓಕೆ, ಯು ಮೇಕ್ ಮೀ ಸೋ ಹ್ಯಾಪಿ. ನಿಮ್ಮ ಪರ್ಸನ್ನ ಅವ್ರನ್ನ ನೀವು ಯಾವಾಗಲೂ ಹ್ಯಾಪಿ ಫೀಲ್ ಮಾಡಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಸೊ ನೆಕ್ಸ್ಟ್, ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಮೈಲ್ ಅವ್ರಿಗೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ. ನೀವು ನಗುವಾಗೆಲ್ಲ ಚೆನ್ನಾಗಿ ಕಾಣ್ತೀರಾ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ನಿಮ್ಮದು ಬೆಸ್ಟ್ ಸ್ಮೈಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಆ್ಯಂಡ್ ಐ ಆಮ್ ಆಲ್ ಯುವರ್ಸ್. ನನ್ನವಳೆ, ನಾನು ನಿನ್ನವನೇ, ನನ್ನೆಲ್ಲ ನಿನ್ನವಳೆ, ನಾನು ನಿನಗಾಗಿಯೇ ಇರೋದು, ಅಥವಾ ನಾನು ನಿನಗಾಗಿಯೇ ಇರೋದು, ನಂದೆಲ್ಲ ನಿಂದೆ ಅಂತ ಈ ಥರ ಹೇಳ್ತಾರಲ್ಲ, ಆ ಥರ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಲವ್ ಯು ಟ್ರೂಲಿ, ಮ್ಯಾಡ್ಲಿ ಆ್ಯಂಡ್ ಡೀಪ್ಲಿ. ನಿಮ್ಮ ಪರ್ಸನ್ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ, ಟ್ರೂ ಆಗಿ ಮಾಡ್ತಾ ಇದ್ದಾರೆ. ಮ್ಯಾಡ್ನೆಸ್ ಇದೆ ನಿಮ್ಮ ಪ್ರೀತಿಲಿ, ಹಾಗೆ ತುಂಬ ಡೀಪಾಗಿ ಅವರು ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಆ್ಯಂಡ್ ಹಿ ಲವ್ಸ್ ಯು ಅ ಲಾಟ್ ಆರ್ ಶಿ ಲವ್ಸ್ ಯು ಲಾಟ್. ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಅದನ್ನು ನಿಮ್ಮ ಹತ್ರ ಸುಮಾರು ಸತಿ ಹೇಳ್ತಾ ಇರ್ಬೋದು, ಹೇಳಿರಬಹುದು ಅವರು, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಹೇಳ್ತಾ ಇದ್ದಾರೆ, ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಏನಾದರೂ ಅವ್ರಿಗೆ ಪ್ರಶ್ನೆ ಕೇಳಿದರೆ ಡೆಫಿನೆಟ್ಲಿ ಅದಾಗುತ್ತೆ, ಬಟ್ ಅದ್ರ ಬಗ್ಗೆ ವಿಚಾರ ಮಾಡೋದಕ್ಕೋಸ್ಕರ, ಥಿಂಕ್ ಮಾಡೋದಕ್ಕೋಸ್ಕರ ನನಗೆ ಟೈಮ್ ಕೊಡು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮೆಸೇಜಸ್ ನೋಡೋಣ. ಐ ಲವ್ ಯು ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಯಾವ ರೀತಿ ಬೇಕೋ, ಯಾವ ರೀತಿ ಹುಡುಗಿ ಸಿಗಬೇಕಾಗಿತ್ತೋ ಅಥವಾ ಯಾವ ರೀತಿ ಹುಡುಗ ಸಿಗಬೇಕಾಗಿತ್ತೋ ಅದೇ ಥರ ಹುಡುಗ, ಅದೇ ಥರ ಹುಡುಗಿ ಸಿಕ್ಕಿದ್ದೀರಾ ನೀವು. ಸೊ ದಟ್ ಅವ್ರು ಯಾವ ರೀತಿ ಪ್ರೀತಿನ ಪಡಿಬೇಕು ಅಂದ್ಕೊಂಡಿದ್ದೀರೋ ಅದೇ ವೇಯಲ್ಲಿ ನೀವು ಅವ್ರನ್ನ ಪ್ರೀತಿಸ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇನ್ನೂ ಜಾಸ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್. ಆ್ಯಂಡ್ ನೋಡೋಣ ನಿಮ್ಮ ಒಂದು ಏಂಜಲ್ ಮೆಸೇಜಸ್ ನಿಮಗೋಸ್ಕರ ಏನೆಲ್ಲ ಇದೆ ಅಂತ. ಸೊ ಪೈಲ್ ನಂಬರ್ 2, ಐ ಗಾಟ್ ಟೂ ಏಂಜಲ್ ಆನ್ಸರ್ಸ್ ಫಾರ್ ಯು. ಫಸ್ಟ್ ಒನ್ ಈಸ್ ಎಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ರಿಕವರಿ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮದೇನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ನಿಮ್ಮದು ರಿಕವರಿ ಆಗುತ್ತೆ, ನಿಮ್ಮ ಹೆಲ್ತ್ ರಿಕವರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತಾ ನನ್ನ ಪರ್ಸನ್ ಅವ್ರ ಕಡೆಯಿಂದ ಅಂದರೆ ಎಸ್, ಯೂನಿವರ್ಸ್ ಕಡೆಯಿಂದನೂ ಎಸ್ ಅಂತ ಆನ್ಸರ್ ಸಿಕ್ಕಿದೆ. ಬಿಕಾಸ್ ಇಲ್ಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮ ಮದುವೆ ಆಗಬೇಕು ಅಂತಲೇ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಏಂಜಲ್ಸ್ ಕಡೆಯಿಂದನೂ ಆನ್ಸರ್ ಎಸ್ ಅಂತಲೇ ಬರ್ತಾ ಇದೆ. ಸೊ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಕಾಣಿಸುತ್ತೆ. ಇಲ್ಲಿ ರಿಕವರಿ ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ತುಂಬ ದಿನದಿಂದ ಏನೋ ಒಂದು ಥಿಂಕ್ ಮಾಡ್ತಾಯಿದ್ರಿ, ಏನೋ ಒಂದು ಡೀಪಾಗಿ ಯೋಚನೆ ಮಾಡ್ತಾಯಿದ್ರಿ ಅಂತ ಕಾಣಿಸುತ್ತೆ. ಅಥವಾ ಎಲ್ಲೋ ಒಂದು ಕಡೆ ಹೆಲ್ತ್ ಇಶ್ಯೂಸ್ ಇರಬಹುದು, ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿ ಅಂತ ಕಾಣಿಸ್ತಿದೆ. ಸೊ ಅದೆಲ್ಲವೂ ರಿಕವರಿ ಆಗ್ತಾಯಿದೆ. ಸೊ ನೀವು ಮೆಂಟಲಿ ಕೂಡ ಸ್ಟೇಬಲ್ ಆಗ್ತೀರಾ, ಫಿಸಿಕಲಿ ಕೂಡ ಹೆಲ್ದಿ ಆಗ್ತೀರಾ ಅಂತ ಹೇಳಬಹುದು. ಸೊ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಕಾಣಿಸುತ್ತೆ. ಓಕೆ, ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಗಾಡ್ ಬ್ಲೆಸ್ ಯು ಆಲ್.